ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. 9ನೇ ದಿನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈಗ 5:50 ಆಗೈತಿ. ಆಲ್ರೆಡಿ ಜಿಮ್ಮಿಗೆ ಬಂದೀನಿ, ಸ್ಟ್ರೆಚಿಂಗ್ ಎಲ್ಲ ಸ್ಟಾರ್ಟ್ ಮಾಡೀನಿ. ಸ್ಟ್ರೆಚಿಂಗ್ ಎಷ್ಟು ಇಂಪಾರ್ಟೆಂಟ್ ಐತೆ ಅಂತಂದ್ರೆ ನಮ್ಮ ದೋಸ್ತರನ್ನೆಲ್ಲ ನಾನು ನೋಡಿದ್ದೀನಿ, ಎಷ್ಟೆಷ್ಟು ಇಂಜುರಿ ಆಗಿದ್ದಾವ, ಯಾರಿಗೆ ಸ್ಲಿಪ್ ಡಿಸ್ಕ್ ಆಗೈತಿ, ಯಾರಿಗೆ ಸಿಯಾಟಿಕ್ ಆಗೈತಿ, ಯಾರಿಗೆ ನಡ ಪೇನ, ಕಾಲು ಪೇನ, ಇದೆಲ್ಲ ನೋಡಿದ್ದೀನಿ. ಇವನ್ ನನಗೂ ಕೂಡ ಶೋಲ್ಡರ್ ಪೇಯ್ನ್ ಇತ್ತು, ಯಾಕಂತಂದ್ರೆ ನಾನು ಮೊದಲು ಸ್ಟ್ರೆಚಿಂಗ್ ಎಲ್ಲ ಪ್ರಾಪರ್ ಮಾಡ್ತಿರಲಿಲ್ಲ ವರ್ಕೌಟ್ಗಿಂತ ಮುಂಚೆ. ಸೊ ಅದಕ್ಕೋಸ್ಕರ ಮೊದಲು ಫಸ್ಟ್ ಏನು ಮಾಡಲಾರ್ದ ಸ್ಟ್ರೆಚಿಂಗ್ ಮೊದಲು ಮಾಡಬೇಕು. ಎಷ್ಟು ವರ್ಕೌಟ್ 100% ಇಂಪಾರ್ಟೆಂಟ್ ಐತಿಲ್ಲ, ಅದಕ್ಕಿಂತ ಜಾಸ್ತಿ ಸ್ಟ್ರೆಚಿಂಗ್ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಬೇಕು, ಅದಕ್ಕೋಸ್ಕರ ಸ್ಟ್ರೆಚಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಸ್ಟ್ರೆಚಿಂಗ್ ಮಾಡೀನಿ. ಇವತ್ತು ಮೊದಲು, ಆಮೇಲೆ ಬಾಡಿ ಸ್ವಲ್ಪ ಗರಮ್ ಆಗಬೇಕಲ್ಲ. ಹ್ಯಾಂಡ್ ಸ್ಟ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೋರ್ ಆ್ಯಕ್ಟಿವೇಶನ್ ಆಗಬೇಕು, ಬಾಡಿ ಗರಮ್ ಆಗಬೇಕು. ಅದಕ್ಕೆ ಸ್ವಲ್ಪ ಎಕ್ಸಸೈಸಸ್ ಇರ್ತಾವೆ. ಇದು ಇಂಚ್ ವಾಮ್ ಅಂತೇಳಿ ಈ ಥರ ಆಮೇಲೆ ಶೋಲ್ಡರ್ ಟ್ಯಾಪ್ ಮಾಡೋದಿರ್ತೈತಿ. ಅದಾದ ನಂತರ ಸ್ವಲ್ಪ ಕೋರ್ ಸಲುವಾಗಿ ಟೋ ಟಚ್ ಅಂತ ಈ ಥರ ಮಲ್ಕೊಂಡು ಕಾಲು ಸ್ಟ್ರೈಟ್ ಮಾಡ್ಕೊಂಡು ಮಾಡೋದಿರ್ತೈತಿ. ಇದೇನೈತಿ ಸಿಂಗಲ್ ಲೆಗ್ ಗ್ಲೂಟ್ ಬ್ರಿಡ್ಜಸ್ ಅಂತೇಳಿ. ಓಕೆ, ಆಮೇಲೆ ಇದು ಮೌಂಟೇನ್ ಕ್ಲೈಂಬರ್ಸ್ ಐತಿ. ಆಮೇಲೆ ಇದೇನೈತಿ ಸೂಪರ್ ಮ್ಯಾನ್ ಪ್ಲಸ್ ನೋ ಹೆಂಗೆಲ್ಲ. ಸೊ ಈ ಥರ ಇದು ಶೋಲ್ಡ್ರಿಗೋಸ್ಕರ, ಮೇನ್ಲಿ ಶೋಲ್ಡರ್ ಮೊಬಿಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಮಾಡ್ತೀವಿ. ಆಮೇಲೆ ಇದು ಬರ್ಫೀಸ್ ಅಂತೂ ಎಲ್ರಿಗೂ ಗೊತ್ತೈತಿ. ಜಂಪ್ ಮಾಡಿ ಈ ಥರ. ಆಮೇಲೆ ಹ್ಯಾಂಡ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡೀನಿ. ಹ್ಯಾಂಡ್ ಸ್ಟ್ಯಾಂಡ್ ಈ ಥರ ವಾಲ್ ಸಪೋರ್ಟ್ ತೊಗೊಂಡು ಸಿಂಗಲ್ ಲೆಗ್ ಟೋ ಟಚ್ ಅಂತ ಹೇಳ್ಬೋದು. ಈ ಥರ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಡೈರೆಕ್ಟಾಗಿ ನಾವು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾನಂತಂದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೋಸ್ಕರ ಈ ಥರ ನೋಡ್ರಿ, ಇಲ್ಲಿ ಸಿಂಗಲ್ ಲೆಗ್ ಮಾಡ್ಕೊಂತ ಅಲ್ಲಿ ಎಷ್ಟಾಗತ್ತೆ ಅಷ್ಟು ಹೋಲ್ಡ್ ಆಗೋದು. ಈಗೇನು ಭಾಳ ಅಂತಂದ್ರೆ 4 to 5 ಸೆಕೆಂಡ್ ಅದು. ಆಮೇಲೆ ನಾ ಏನು ಮಾಡೀನಿ, ಬ್ಯಾರ್ಲೆಟ್ ಮೇಲೆ ಹೋಯ್ತು ಒಂದು 2-3 ಸೆಟ್ ಮಾಡಿ. ಬಟ್ ಬ್ಯಾರ್ಲೆಟ್ ಮ್ಯಾಗ ಇಲ್ಲಿ ನೋಡಿಲ್ಲ ಹೆಂಗೆ ಬೆಳತನ ಕತ್ತಿ ರಪ್ 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 ಅಂತ. ಯಾಕಂತಂದ್ರೆ ಮಸಲ್ ಮೆಮರಿ ಕನೆಕ್ಷನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ರಾಂಗ್ ಐತೆ ಫಾರ್ಮ್. ಆ್ಯಕ್ಚುಲಿ ನಾ ಪೂರ ಕೈಯಾಗ ಹೋಲ್ಡ್ ಮಾಡೋದು. ನನ್ನ ಕೈ ಏನು ನಮ್ದು ರಿಸ್ಟ್ ಇರ್ತೈತಿಲ್ಲ, ರಿಸ್ಟ್ ಯೂಸ್ ಮಾಡಿ ನಾವು ಹೋಲ್ಡ್ ಮಾಡೋಕೆ ಟ್ರೈ ಮಾಡಕತ್ತಾನೆ. ಇಲ್ಲಿ ಫಾರ್ಮ್ ಇಲ್ಲ ಕರೆಕ್ಟಾಗಿ. ಬಟ್ ಕೈಯಾಗನ ಹ್ಯಾಂಡಲ್ ಮಾಡ್ಬೇಕು. ನಾ ಬೆಳ್ಳಾಕೈತಿ ಅಂತಂದ್ರೆ ಹಿಂದೆ ಒತ್ತಬೇಕು, ಅಲ್ಲೇ ಕೈಯ ಮುಂದೆ ಬೆಳಾಗೈತಿ ಮುಂದೆ ಒತ್ತಬೇಕು. ಸೊ ಈ ಥರ ಭಾಳ ಸಲ ಇವತ್ತು ಟ್ರೈ ಮಾಡೀನಿ. ಇಲ್ಲಿ ನೋಡಿ ಕೋರ್ ಲೂಸ್ ಆಗೈತಿ. ಕೋರ್ ಲೂಸ್ ಆಯಿತು, ಕನೆಕ್ಷನ್ ಇರಲಿಲ್ಲ ಅಂತಂದ್ರೆ ಈ ಥರ ಬೀಳ್ತೇವೆ. ಯಾಕೆಂತಂದ್ರೆ ನಾವು ಯಾವಾಗ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋಕೆ ಹೋಗ್ತೀವಲ್ಲ, ಕೈ ಯಾವಾಗ ನಾವು ಗ್ರಿಪ್ ಹಿಡಿತೀವೋ, ಇದನ್ನು ಗ್ರಿಪ್ ಕೆಳಗೆ ಏನು ಗ್ರಿಪ್ ಹಿಡ್ಕೊಂಡು ಟೋತನ ಪೂರ ಒಂದ ಸಿಂಕ್ ಒಳಗಿರ್ಬೇಕು. ಒಂದು ಕೋರ, ಆಮೇಲೆ ಟೋ ಇರ್ತದಲ್ಲ, ಟೋ ಸ್ಟ್ರೈಟ್ ಇರ್ಬೇಕು. ಆಮೇಲೆ ಹಿಪ್ಸ್ ಕರೆಕ್ಟ್ ಆ್ಯಂಗಲ್ ಒಳಗಿರ್ಬೇಕು. ಆಮೇಲೆ ಇದೇನು ನಮ್ದು ಟ್ರ್ಯಾಪೇಜಸ್ ಇರ್ತಾವೆ, ಏನು ಶೋಲ್ಡರ್ ಇರ್ತಾವೆ, ಅಲ್ಲೇ ಪೂರ ಪುಷ್ ಮಾಡಬೇಕು. ಓಕೆ, ಸೊ ಈ ಥರ ಮಾಡಿದ್ರೆ ಅಷ್ಟ ಆಗ್ತೈತಿ. ಇಲ್ಲಿ ನೋಡಿ, ಈಗ ಯಾಕಂದ್ರೆ ನಾ ಇಷ್ಟು ಸ್ಟ್ರಗಲ್ ಮಾಡೋದು ಮೊದಲು ಒಂದು ಟೈಮ್ನಾಗ ನಾ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ, ಎಷ್ಟು ಚಲೋ ಮಾಡ್ತೀನಿ ಅಂತಂದ್ರೆ ಒಂದೊಂದು ಗುಡ್ ಕಾಣಲಿ ಕಲ್ಲು ಕಾಣಲಿ ಅಲ್ಲಿ ಹೋಗಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಿದ್ವಿ. ಈಗ ನೋಡ್ರಿ ಸಾಕಾಗೈತಿ. ಯಾಕೆಂದ್ರೆ ಭಾಳ ಸಲ ಟ್ರೈ ಮಾಡೀನಿ ಇವತ್ತಂತೂ. ಅಂತಾದ್ರಾಗ ನಮ್ಮ ಕೋಚ್ ಒಬ್ಬ ಇವತ್ತು ಚಾಲೆಂಜ್ ಮಾಡೋಣ, 15 ಸೆಕೆಂಡ್ ಮಿನಿಮಮ್ ನೀವು ಮಾಡೇನ ಮನೆಗೆ ಹೋಗ್ಬೇಕಂತೇಳಿ. ಅದಕ್ಕೆ ಟ್ರೈ ಮಾಡೋದನ್ನೇ ಆಗವತ್ತಾಗಿತ್ತು. ಇವ್ ನೋಡಿ, ಇವು ನಮ್ಮ ದೋಸ್ತ್ ತರುಣ್ ಅಂತೇಳಿ ಭಾಳ ಕೆಟ್ಟದ. ನಾವು ಆ್ಯಕ್ಚುಲಿ ಹ್ಯಾಂಡ್ ಸ್ಟ್ಯಾಂಡ್ ಭಾಳ ಚಲೋ ಮಾಡ್ತಾನೋ. ಅವನಿಂದನೇ ಟಿಪ್ಸ್ ಒಂದನ್ನೇ. ಇಲ್ಲಿ ನೋಡ್ರಿ, ಇವ್ ನೋಡಿ ಎಷ್ಟು ನಾಟಕ ಮಾಡ್ತಾನಂತಂದ್ರೆ, ಇಲ್ಲಿ ನೋಡ್ರಿ ಈಗ ಸ್ಟಾರ್ಟ್ ಮಾಡೀನಿ. ಮೇ ಬಿ ಇದು ಆಗಂಗಿಲ್ಲ ಅನ್ಸತಿ. ಇದು ನೋಡಿ, ಇದು ಹೋಯ್ತಾ. ಭಾಳ ಸಲ ಟ್ರೈ ಮಾಡೀನಿ. ಇವತ್ತಂತ ಅನಾವತ್ತು ಟ್ರೈ ಮಾಡೀನಿ, ಆಗತ್ತಿರ್ಲಿಲ್ಲ. ಬಟ್ ಚಾಲೆಂಜ್ ಹಿಂಗೆ ತೊಗೊಂಡೀನಿ, 15 ಸೆಕೆಂಡ್ ಅಟ್ಲೀಸ್ಟ್ ನಾ ಟ್ರೈ ಮಾಡ್ಬೇಕಂತೇಳಿ. ಬಟ್ ಅಟ್ ಲಾಸ್ಟ್ ಅವನವ್ನು ಆಗ್ತತ್ತೆ ಇಲ್ಲೋ ಅಂತ ನೋಡ್ಬೇಕಂತೇಳಿ ಒಟ್ಟು ಮಾಡೀನಿ ಅನಾವತ್ತ. ಭಾಳ ಸಲ ಮಾಡೀನಿ. ಸೊ ಲಾಸ್ಟಿಗೆ ಟ್ರೈ ಮಾಡೀನಿ. ಹೆಂಗೋ ಒಟ್ಟು ಎಲ್ಲೋ ಬಂದು ಒಂದು ಕಡೆ ಆಯ್ತು. ಇಲ್ಲೇ ಐ ಥಿಂಕ್ ಹೋಲ್ಡ್. ಹೋಲ್ಡ್ ಇದು 20 ಸೆಕೆಂಡ್ ಆಗೈತಿ. ಮೋರ್ ದೆನ್ 20 ಸೆಕೆಂಡ್ ಹೋಲ್ಡ್ ಆಗೈತಿ. ಬಟ್ ಅದ್ರ ಫಾರ್ಮ್ ಅಷ್ಟೊಂದು ಏನು ಗ್ರೇಟ್ ಇಲ್ಲ. ಬಟ್ ಇಲ್ಲೇನೈತಿ, ನಾ ಕಂಪ್ಲೀಟ್ ಕೈ ಒಳಗೆ, ಆಮೇಲೆ ಕೈ ರಿಸ್ಟ್ ಒಳಗೆ ಹ್ಯಾಂಡಲ್ ಮಾಡಕತ್ತೀನಿ. ಓಕೆ, ಟೋ ನೋಡಲ್, ಟೋ ಸ್ಟ್ರೇಟ್ ಐತಿ, ಬಟ್ ಬಾಡಿ ಆರ್ಚ್ ಆಗೈತಿ. ಫಾರ್ಮ್ ಕರೆಕ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು. ನಡ್ರಿ, ಇನ್ನು ಸ್ಟ್ರೆಚಿಂಗ್ ಮಾಡಿ ಮನೆಗೆ ಹೋಗೋನು. ಓಕೆ, ನಾಳೆ ಸಿಗೋನು ಮತ್ತೆ ಮುಂದಿನ ವೀಡಿಯೋದಾಗ ಅಂತ ಹೇಳ್ತಾ, ಸಿ ಯು ಗೈಸ್, ಟೇಕ್ ಕೇರ್, ಬಾಯ್.